ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಆಗಸ್ಟ್ 11 KPSC ಕಡೆಯಿಂದ ನಡೆದಿರುವ ACSAADಯ ನಾನ್ HK ಜನರಲ್ ನಾಲೆಜ್ ಕ್ವಶನ್ ಪೇಪರ್ನ ನಾವು ನೋಡೋಣ. ಇದು ವರ್ಷನ್ ಕೋಡ್ B ಆಗಿರುತ್ತದೆ. ಮೊದಲ ಕ್ವಶನ್, ಇಲ್ಲಿ ಪಟ್ಟಿ 1 ಪಟ್ಟಿ 2ಕ್ಕೆ ಏನೈತಿ ಹೊಂದಿಸಿ ಅಂದರು. ಇಲ್ಲಿ 1ನೇ ಬಾಜಿರಾವ, ಬಾಲಾಜಿ ಬಾಜಿರಾವ, ಬಾಲಾಜಿ ವಿಶ್ವನಾಥ, ಶಿವಾಜಿ ಅಂತ ಕೊಟ್ಟಾರು. ಇಲ್ಲಿ ಮೊದಲಿಗೆ ಶಿವಾಜಿ ಡಿ ಏನಾಗುತ್ತೆ, ಇಲ್ಲಿ ಮೊದಲೇದ ಡಿ ಅಂತ ಆಗುತ್ತೆ. 1627ರಿಂದ 1684. ಹಾಗೆ ಇಲ್ಲಿ ಡಿ ಇದ್ದಿದ್ದ 4 ಇದ್ದಿದ್ದಲ್ಲೈತಿ, ಇಲ್ಲಿ 1 ತಂದಲ್ಲೈತಿ. ಹಾಗಾಗಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 1ನೇ ಬಾಜಿರಾವ್ ಏನಾಗುತ್ತೆ 1720ರಿಂದ 1740, ಬಾಲಾಜಿ ಬಾಜಿರಾವ್ 1740ರಿಂದ 1761, ಬಾಲಾಜಿ ವಿಶ್ವನಾಥ್ 1714ರಿಂದ 1720ವರೆಗೆ ಇವರೇನೈತಿ ತಮ್ಮ ಆಡಳಿತವನ್ನು ನಡೆಸ್ತಾರೋ. ನೆಕ್ಸ್ಟ್ ಕ್ವಶನ, ಕೆಳಗಿನ ವಿಜಯನಗರದ ರಾಜರನ್ನು ಅವರ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂದರು. ಇಲ್ಲಿ ಮೊದಲನೇದಾಗಿ ಈ ವಿಜಯರಾಯ ಅನ್ನೋರೇನತಿ ಬರ್ತಾರೋ. ಇವರು 1422ರಿಂದ 1424ವರೆಗೆ ಏನೈತಿ ಇವರ ಆಡಳಿತವನ್ನು ನಡೆಸ್ತಾರೋ. ನೆಕ್ಸ್ಟ್ 1424ರಿಂದ 1446ವರೆಗೆ ಏನೈತಿ 2ನೇ ದೇವರಾಯರವರೇನೈತಿ ತಮ್ಮ ಆಡಳಿತವನ್ನು ನಡೆಸ್ತಾರೋ. ಸೊ ಮೊದಲೇದಾಗಿ ವಿಜಯರಾಯ, 2ನೇ ದೇವರಾಯ, 3ನೇದು 1446ರಿಂದ 1465ವರೆಗೆ ಏನೈತಿ ಇದು ಮಲ್ಲಿಕಾರ್ಜುನ ರಾಜ ಏನೈತಿ ನಡೆಸ್ತಾನೋ. ನೆಕ್ಸ್ಟ್ 1465ರಿಂದ 1485ವರೆಗೆ ಏನೈತಿ 2ನೇ ವಿರೂಪಾಕ್ಷ ಇಲ್ಲಿ ತಮ್ಮ ಆಡಳಿತವನ್ನು ನಡೆಸ್ತಾರೋ. ಇಲ್ಲಿ ಆಪ್ಷನ್ 4 ಏನಾಗುತ್ತೆ ರೈಟ್ ಆಗುತ್ತೆ. ಮೊದಲೇದು ವಿಜಯರಾಯ, 2ನೇ ದೇವರಾಯ, 3ನೇದು ಮಲ್ಲಿಕಾರ್ಜುನ, 4ನೇದು 2ನೇ ವಿರೂಪಾಕ್ಷ. ನೆಕ್ಸ್ಟ್ ಕ್ವಶನ್, 1876ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನ ತೀರ್ಮಾನದ ಮೂಲಕ ಬ್ರಿಟಿಷ್ ರಾಣಿಗೆ ನೀಡಿದ ಎಂಪ್ರೆಸ್ ಆಫ್ ಇಂಡಿಯಾ ಬಿರುದನ್ನು ಭಾರತದಲ್ಲಿ ಜಾರಿಗೊಳಿಸಿದ ದಿನಾಂಕ ಅಂತ ಕೇಳೋರು. ಇಲ್ಲಿ 1 ಜನವರಿ 1877ರಲ್ಲಿ ಇದನ್ನು ಜಾರಿಗೆ ಗೊಳಿಸ್ತಾರೋ ದೆಹಲಿ ಒಳಗೆ. ಇವ ಮೆಂಟಲ್ ಎಬಿಲಿಟಿ ಕ್ವಶನ ಸಪ್ರೇಟ್ ಕ್ಲಾಸ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಘಟಿಕೋತ್ಸವದ ಸಂದರ್ಭದಲ್ಲಿ ಬಂಗಾಳದ ಗವರ್ನರ್ ಆಗಿದ್ದ ಸರ್ ಸ್ಟಾನ್ಲಿ ಜಾನ್ಸನ್ ಅವನ ಕಡೆ ಗುಂಡು ಹಾರಿಸಿದ ಕಾಲೇಜು ವಿದ್ಯಾರ್ಥಿನಿ ಯಾರಂದ್ರೆ ಬೀನಾ ದಾಸ್ ಅನ್ನೋರ ಈ ಗುಂಡನ್ನು ಹಾರಿಸ್ತಾರೋ. ನೆಕ್ಸ್ಟ್, ಭಾರತ ಸರ್ಕಾರದ ಕಾಯ್ದೆ 1935ರ ಬಗ್ಗೆ ಪ್ರತಿಕ್ರಿಯಿಸುತ್ತಾ ಹೊಸ ಸಂವಿಧಾನವು ಕೇವಲ ತೀಕ್ಷ್ಣ ಬ್ರೇಕ್ಗಳನ್ನು ಹೊಂದಿರುವ ಯಂತ್ರವೇ ವಿನಃ ಅದಕ್ಕೆ ಇಂಜಿನ್ ಇಲ್ಲ ಎಂದು ಪ್ರತಿಕ್ರಿಯಿಸಿರುವವರು ಯಾರು ಅಂತ ಕೇಳ್ಯಾರು. ಇಲ್ಲಿ ಇದನ್ನು ಜವಾಹರ್ಲಾಲ್ ನೆಹರು ಅವರ ಹೇಳ್ತಾರೋ. ನೆಕ್ಸ್ಟ್, ಈ ಕೆಳಗಿನ ಸಂಗತಿಗಳನ್ನು ಕಾಲಾನುಕ್ರಮೇಣ ಹೊಂದಿಸಿ ಅಂದರು. ಸೊ ಹಂಟರ್ ಆಯೋಗ ಏನೈತಿ 1882ರಲ್ಲಿ, ಸರ್ ಚಾರ್ಲ್ಸ್ ವುಡ್ ವರದಿ ಏನೈತಿ ಇದು 1854ರಲ್ಲಿ. ನೆಕ್ಸ್ಟ್, ಈ ಸ್ಲ್ಯಾಂಡರ್ ವಿಶ್ವವಿದ್ಯಾಲಯ ಆಯೋಗ ಏನೈತಿ ಇದು 1917ರಲ್ಲಿ. ದಿ ಹಾರ್ಟಂಗ್ ಸಮಿತಿ ಏನೈತಿ
ಇದು 1929ರಲ್ಲಿ. ಇದರಲ್ಲಿ ಮೊದಲಿಗೆ ಯಾವುದು ಬಂತು? ಇದು ಮೊದಲೇದು ಹಂಟರ್ ಆಯೋಗ 2, ಇದು ವಿಶ್ವವಿದ್ಯಾಲಯ ಆಯೋಗ 3, ಈ ಸಮಿತಿ 4. ಇಲ್ಲಿ ಆಪ್ಷನ್ ಬಿ ಸೆಕೆಂಡ್ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಹಂಟರ್ ಆಯೋಗ ಇದು 1919ರಾಗೂ ಒಂದು ಹಂಟರ್ ಆಯೋಗ ಇತ್ತು. ಅದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಂಬಂಧ ಅದನ್ನು ಮಾಡಿರು. ಬಟ್ ಇಲ್ಲಿ ನಾವು ಇಂಗ್ಲೀಷ್ದಾಗ ನೋಡಿದಾಗ ಇಲ್ಲಿ ಗೊತ್ತಾಗತ್ತೆ ಹಂಟರ್ ಎಜುಕೇಷನ್ ಕಮಿಷನ್ ಏನೈತಿದ ಇದನ್ನು 1882ರಾಗನ ಏನೈತಿದ ಕಮಿಷನ್ನ ಬಂದಿತ್ತು, ಸಮಿತಿ. ನೆಕ್ಸ್ಟ್, ಕುಡಿ ಅರಸು ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಅಂತ ಕೇಳ್ಯಾರು. ಇಲ್ಲಿ ಕುಡಿ ಅರಸು ಪತ್ರಿಕೆಯನ್ನು ಇ.ವಿ. ರಾಮಸ್ವಾಮಿ ನಾಯ್ಕರ್ ಅವರು ಏನೈತಿ ಇವರ ಪ್ರಕಟಿಸ್ತಾರು. ಇದು ತಮಿಳುನಾಡಿನ ಮದ್ರಾಸ್ನಲ್ಲಿ, ಈಗಿನ ಚೆನ್ನೈನ, ಇದನ್ನು ತಮಿಳಿನ ವೀಕ್ಲಿ ಮ್ಯಾಗ್ಝಿನ್ ಆಗಿ ಏನೈತಿ ಇದನ್ನು ಕುಡಿ ಅರಸು ಪತ್ರಿಕೆಯನ್ನು ಪ್ರಕಟಿಸ್ತಾರು. ನೆಕ್ಸ್ಟ್, ಕ್ಯಾಬಿನೆಟ್ ಆಯೋಗದ ಸದಸ್ಯರುಗಳೆಂದರೆ ಈ ಕ್ಯಾಬಿನೆಟ್ ಆಯೋಗ 1946ರಲ್ಲಿ ಪೆಥಿಕ್ ಲಾರೆನ್ಸ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಕ್ರಿಪ್ಸ, ಎ.ವಿ. ಅಲೆಕ್ಸಾಂಡ್ರ, ಇವು 3 ಜನ ಏನೈತಿ ಈ ಕ್ಯಾಬಿನೆಟ್ ಆಯೋಗದರಲ್ಲಿ ಇದ್ದರು. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ಬ್ಯಾಂಕುಗಳು ಮತ್ತು ಅವುಗಳ ಸ್ಥಾಪನೆ ಆದ ವರ್ಷವನ್ನು ಗುರುತಿಸಿದರು. ಇಲ್ಲಿ IFCI ಇದ 1948ರಾಗ ಏನೈತಿ ಇದು ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್, IDBI ಏನೈತಿ ಇದು 1964ರಾಗ ಸ್ಥಾಪನೆ ಆಗುತ್ತೆ. SIDBI ಏನೈತಿ ಇದು 1994ರಾಗ. ICICI ಇದು 1955ರಾಗ ಸ್ಥಾಪನೆ ಆಗುತ್ತೆ. ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ನಬಾರ್ಡ ಅನ್ನು ಸ್ಥಾಪಿಸಲು ಶಿಫಾರಸು ಮಾಡಿದ ಸಮಿತಿ ಯಾವುದಂತ ಕೇಳ್ಯಾರು. ಇಲ್ಲಿ ಬಿ ಶಿವರಾಮನ್ ಸಮಿತಿ ಏನೈತಿ ಇದನ್ನು ಶಿಫಾರಸು ಮಾಡುತ್ತದೆ. ಈ ನಬಾರ್ಡ 12 ಜುಲೈ 1982ರಲ್ಲಿ ಏನಾಗುತ್ತದೆ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕು ಸರ್ಕಾರಿ ಭದ್ರತೆಗಳ ವಿರುದ್ಧ ಹಣಕಾಸು ಸಂಸ್ಥೆಗಳಿಗೆ ಹಣವನ್ನು ನೀಡುವ ದರವನ್ನು ರೆಫೋ ದರ ಅಂತ ಕರೀತಾರು. ನೆಕ್ಸ್ಟ್, ಧ್ವನಿ, ದತ್ತಾಂಶ, ದೂರವಾಣಿ, ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳ ಪ್ರಸರಣವನ್ನು ಕ್ರಾಂತಿಕಾರಿಗೊಳಿಸುವಲ್ಲಿ ಬಳಸಲಾಗುವ 1 GHz ರಿಂದ 300 GHz ವರೆಗೆ ವಿದ್ಯುತ್ಕಾಂತೀಯ ವರ್ಣಪಟಲದ ಹೆಸರೇನು ಅಂತ ಕೇಳೋರು. ಇಲ್ಲಿ ಮೈಕ್ರೋವೇವ್ ವಿಕಿರಣ ಅನ್ನೋದು ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ 14ರಿಂದ ಇವು ಮೆಂಟಲ್ ಅಬಿಲಿಟಿ ಕ್ವಶನ್ಗಳನ್ನ ಸಪ್ರೇಟ್ ಕ್ಲಾಸ್ ಒಳಗೆ ಹೇಳ್ತನು ನೆಕ್ಸ್ಟ್ ವಿಡಿಯೋ ಒಳಗೆ. ನೆಕ್ಸ್ಟ್ 31ನೇ ಕ್ವಶನ, ಅವಿಭಜಿತ ಭಾರತಕ್ಕಾಗಿ ಚುನಾಯಿತವಾದ ಸಂವಿಧಾನ ರಚನಾ ಸಭೆ ಅದರ ಮೊದಲ ಅಧಿವೇಶನವನ್ನು ನಡೆಸಿದ ವರ್ಷ ಅಂತ ಕೇಳ್ಯಾರು. ಇಲ್ಲಿ ಡಿಸೆಂಬರ್ 9, 1946ರಲ್ಲಿ ಇದನ್ನು ನಡೆಸ್ತಾರು. ನೆಕ್ಸ್ಟ್, ಸಂವಿಧಾನದ ಯಾವ ಭಾಗವು ಪಂಚಾಯತ್ 3 ಹಂತದ ವ್ಯವಸ್ಥೆಯನ್ನು ಕಲ್ಪಿಸುತ್ತದೆ ಅಂತ ಕೇಳಿದ್ರು. ಇಲ್ಲಿ 9ನೇ ಭಾಗ ಏನಾಗುತ್ತೆ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸಂವಿಧಾನದ ಅಡಿಯಲ್ಲಿ ಉಳಿಕೆ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಕೆನಡಾದ ಪೂರ್ವ ನಿದರ್ಶನವನ್ನು
ಅನುಸರಿಸುವಂತೆ ಇದನ್ನು ಡ್ಯಾಶ್ ಡ್ಯಾಶ್ಗೆ ನೀಡಲಾಗಿದೆ ಎಂದರು. ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಏನೈತಿ ನೀಡಲಾಗಿದೆ, ಸೆಂಟ್ರಲ್ ಗೌರ್ಮೆಂಟ್ಗೆ. ನೆಕ್ಸ್ಟ್, ಯಾವ ವಿಧಿಯು ಅಡಿಯಲ್ಲಿ ಭಾರತದ ಅಟಾರ್ನಿ ಜನರಲ್ ಅನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಂತ ಕೇಳ್ಯಾರು. ಇಲ್ಲಿ ಅನುಚ್ಛೇದ 148 ಪ್ರಕಾರ ಏನೈತಿ ಅವರನ್ನು ಆಯ್ಕೆ ಮಾಡ್ತಾರೆ. 138ನೇ ವಿಧಿ ಏನೈತಿ ಅದ ಸುಪ್ರೀಂ ಕೋರ್ಟ್ನ ಅಧಿಕಾರನ ವಿಸ್ತರಣೆಯನ್ನು ಮಾಡ್ಬೋದು. 158ನೇ ವಿಧಿ ಏನೈತಿ ಇದು ರಾಜ್ಯಪಾಲ ಹುದ್ದೆಯ ಷರತ್ತುಗಳಿಗೆ ಸಂಬಂಧಿಸಿದೈತಿ. ಇದು 168ನೇ ವಿಧಿ ಏನೈತಿ ವಿಧಾನ ಪರಿಷತ್ನ ರಚನೆಗೆ ಸಂಬಂಧಿಸಿದ ವಿಧಿ ಅಥವಾ ಅನುಚ್ಛೇದ ಆಗೈತಿ. ನೆಕ್ಸ್ಟ್, ಮಾರ್ಲೆ ಮಿಂಟೋ ಸುಧಾರಣೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎಂದರು. ಇಲ್ಲಿ ಹೇಳಿಕೆ ಏನೈತಿ ಇದನ್ನು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909 ಎಂದು ಕರೆಯಲಾಗುತ್ತದೆ. ಕರೆಕ್ಟ್ ಅದ. ಇದು ಮೊದಲ ಬಾರಿಗೆ ಭಾರತದ ವಿವಿಧ ಶಾಸಕಾಂಗ ಮಂಡಳಿಗಳಿಗೆ ಭಾರತೀಯರ ಚುನಾವಣೆಯನ್ನು ಪರಿಣಾಮಕಾರಿಯಾಗಿ ಕಾನೂನುಬದ್ಧಗೊಳಿಸಿತು. ಇದು ಕರೆಕ್ಟ್ ಅದ. ಈ ಕಾಯ್ದೆಯಲ್ಲಿ ಮುಸ್ಲಿಂ ನಾಯಕರ ಪ್ರತ್ಯೇಕತೆ ಪ್ರಾತಿನಿಧ್ಯ ಬೇಡಿಕೆಯನ್ನು ಬ್ರಿಟಿಷರು ಒಪ್ಪಿಕೊಂಡರು. ಇದು ಕರೆಕ್ಟ್ ಅದ. ಬಜೆಟ್ನಲ್ಲಿ ನಿರ್ಣಯಗಳ ಮಂಡಿಸುವ ಮೂಲಕ ಆಡಳಿತ ನೀತಿಯ ಮೇಲೆ ಪ್ರಭಾವ ಬೀರುವ ಅವಕಾಶವನ್ನು ನೀಡುವ ಮೂಲಕ ಈ ಕಾಯ್ದೆಯಿಂದ ಶಾಸಕಾಂಗ ಮಂಡಳಿಗಳ ವಿಚಾರಣಾ ಕಾರ್ಯಗಳನ್ನು ಹೆಚ್ಚಿಸಲಾಯಿತು. ಸೊ ಇವ 4 ಹೇಳಿಕೆಗಳು ಏನೈತಿ ಕರೆಕ್ಟ್ ಅದಾವೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಪಕ್ಷ ವ್ಯವಸ್ಥೆ ಇಲ್ಲದೆ ರಾಜ್ಯದ ಸ್ಥಿತಿಸ್ಥಾಪಕತ್ವವಿಲ್ಲ, ನಿಜವಾದ ಸ್ವನಿರ್ಣಯವಿಲ್ಲ ಎಂದು ಯಾರು ಹೇಳಿದರು ಅಂತ ಕೇಳ್ಯಾರು. ಸೊ ಇದ್ರೊಳಗೆ ಸ್ವಲ್ಪ ಡೌಟ್ ಐತಿ. CJ ಪೆಡ್ರಿಕ್ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್, ಕೇಂದ್ರ ಜಾಗೃತ ಆಯೋಗವನ್ನು ಯಾವ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಅಂತ ಐತಿ. ಇಲ್ಲಿ ಸಂತಾನಂ ಸಮಿತಿಯ ಮೇಲೆ ಏನೈತಿ ಕೇಂದ್ರ ಜಾಗೃತ ಆಯೋಗವನ್ನು ನೇಮಿಸಲಾಯಿತು. ನೆಕ್ಸ್ಟ್, ಭಾರತದ ಸಂವಿಧಾನದ ಯಾವ ವಿಧಿ ಅನ್ವಯ ಅವಹೇಳನ ವಿರುದ್ಧ ಮುಂದುವರಿಸಲು ಸ್ವಯಂ ಪ್ರೇರಿತ ಕ್ರಮ ತೆಗೆದುಕೊಳ್ಳಲು ಅಧಿಕಾರ ನೀಡಿದೆ ಅಂತ ಕೇಳ್ಯಾರು. ಇಲ್ಲಿ 129ನೇ ವಿಧಿ ಪ್ರಕಾರ ಏನೈತಿ ಸ್ವಯಂ ಪ್ರೇರಿತ ಕ್ರಮವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಸಂವಿಧಾನ ಹೊಂದೈತಿ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದರು. ಭಾರತ ಸರ್ವೋಚ್ಚ ನ್ಯಾಯಾಲಯವು ಕಾನೂನು ಮತ್ತು ವಾಸ್ತವದ ವಿಷಯದಲ್ಲಿ ಭಾರತದ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡುವುದೈತಿ. ಇಲ್ಲಿ ತನ್ನದೇ ಆದ ಸ್ವಂತ ಪ್ರಕರಣದಲ್ಲಿಯೂ ನೀಡ್ತದೆ. ಆಗ ಅವರು ಅಂತಹ ಸಲಹೆಯನ್ನು ಬಯಸಿದರೆ ಅಂದ್ರೆ ರಾಷ್ಟ್ರಪತಿಗಳು ಸಲಹೆಯನ್ನು ಕೇಳಿದಾಗ ಏನೈತಿ ಅದನ್ನು ಅವರು ನೀಡಬಹುದು. ಇಲ್ಲಿ ಆಪ್ಷನ್ 4 1 ಮತ್ತು 2 ಕರೆಕ್ಟ್ ಆಗುತ್ತೆ. ಹೇಳಿಕೆ 3 ಏನಾಗುತ್ತೆ ಇದೆ ತಪ್ಪಾಗುತ್ತೆ. ನಾಗರಿಕ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಾತ್ರ ಅಂದರು, ಇದು ತಪ್ಪಾಗುತ್ತೆ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿರಿ ಅಂದರು. ಇಲ್ಲಿ ಮ್ಯಾಂಡಮಸ್ ಅನ್ನೋದು ಏನಾಗುತ್ತೆ, ಇದು ಮ್ಯಾಂಡಮಸ್ ಅನ್ನೋದು ನಾವು ಆಜ್ಞಾಪಿಸುತ್ತೇವೆ ಅನ್ನೋದು ಕರೆಕ್ಟ್ ಆಗುತ್ತೆ. ಹೇಬಿಯಸ್ ಕಾರ್ಪಸ್ ಅನ್ನೋದೇನಾಗುತ್ತೆ, ಇದು ದೇಹವನ್ನೇ ತೋರಿಸುವುದು ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಕೋವಾರೆಂಟ್ ಅನ್ನೋದೇನಾಗುತ್ತೆ, ಇದು ಯಾವ ಅಧಿಕಾರದಿಂದ ಆಗುತ್ತೆ, ಸರ್ಸಿ ಯುವರಾರಿ ಅನ್ನೋದು ತಿಳಿಸಲೇಬೇಕು ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್,
ಸರಿ, ಆಪ್ಷನ್ 3 ಅಲ್ಲ, ಮ್ಯಾಂಡಮಸ್ ಆಜ್ಞಾಪಿಸುವಂಥ A2 ಇದ್ದಿದ್ದ. ಹಾಗೆ ಹೆಬೇಸ್ ಕಾರ್ಪಸ್ B4. ಇಲ್ಲಿ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಭಾರತೀಯ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾದ ಕೆಳಗಿನ ವಿಧಾನಗಳನ್ನು ಪರಿಗಣಿಸಿದರು. ಸಂಸತ್ತಿನ ಉಭಯ ಸದನಗಳಲ್ಲಿ ಸರಳ ಬಹುಮತದೊಂದಿಗೆ ನಡೀತದ. ಸಂಸತ್ತಿನ ಪ್ರತಿ ಸದನದಲ್ಲಿ ವಿಶೇಷ ಬಹುಮತದೊಂದಿಗೆ ಅಂದರು, ಇದು ಕರೆಕ್ಟ್ ಅದ. ಸಂಸತ್ತಿನಲ್ಲಿ ವಿಶೇಷ ಬಹುಮತದೊಂದಿಗೆ ಕನಿಷ್ಠ ಅರ್ಧದಷ್ಟು ರಾಜ್ಯ ಶಾಸನಗಳ ಅನುಮೋದನೆ ಅಗತ್ಯವಿದೆ ಅಂತ ಕೇಳೋರು. ಇಲ್ಲಿ ಎಲ್ಲವೂ ಸರಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಮಸೂದೆಯ ಅಂಗೀಕಾರಕ್ಕೆ ಸಂಬಂಧಿಸಿದಂತೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತೀಯ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾವಾಗ ಕರೆಯಲಾಗುತ್ತದೆ ಅಂತ ಕೇಳೋರು. ಇಲ್ಲಿ ಹಣಕಾಸು ಮಸೂದೆ ಮತ್ತು ಸಂವಿಧಾನ ತಿದ್ದುಪಡಿಯ ಮಸೂದೆಯಲ್ಲಿ ಕರೆಯಲಾಗುತ್ತೆ. 2 ಮತ್ತು 3 ಮಾತ್ರ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಯಾವ ಹೇಳಿಕೆಯು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಸಾರವನ್ನು ನಿಖರವಾಗಿ ಪ್ರತಿನಿಧಿಸುತ್ತೆ ಅಂದರು. ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ತಮ್ಮ ಮಕ್ಕಳಿಗಾಗಿ ಶಾಲೆಗಳನ್ನು ಸ್ಥಾಪಿಸಲು ಅನುಮತಿಸಲಾಗಿದೆ. ಅವರು ಸಮುದಾಯಕ್ಕೆ ಅವುಗಳನ್ನು ಮೀಸಲಿಡಬಹುದು. ಇಲ್ಲಿ ಏನಾಗುತ್ತೆ ಇದು ಕರೆಕ್ಟ್ ಆಗುತ್ತೆ. ಸಂಸತ್ತಿನ ಸದಸ್ಯರಲ್ಲದ ಆದರೆ ಸಂಸತ್ತಿನ ಸದನ ಅಥವಾ ಅವರ ಜಂಟಿ ಅಧಿವೇಶನದ ಹಾಗೆಯೇ ಅವರು ಸದಸ್ಯರಾಗಿ ಹೆಸರಿಸಬಹುದಾದ ಯಾವುದೇ ಸಂಸದೀಯ ಸಮಿತಿಯ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಬಹುದಾದ ಏಕೈಕ ವ್ಯಕ್ತಿ ಯಾರಂದ್ರೆ ಅಟಾರ್ನಿ ಜನರಲ್. 76ನೇ ವಿಧಿಯಲ್ಲಿ ಇವರಿಗೆ ಸ್ಥಾನಮಾನ ನೀಡಲಾಗಿದೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದ 371ನೇ ವಿಧಿಯು ಹಲವಾರು ರಾಜ್ಯಗಳಿಗೆ ವಿಶೇಷ ನಿಬಂಧನೆಗಳನ್ನು ಒದಗಿಸುತ್ತದೆ. ವಿಶೇಷವಾಗಿ ಈಶಾನ್ಯ ಪ್ರದೇಶದಲ್ಲಿ ಅವರ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಬುಡಕಟ್ಟು ಗುರುತುಗಳನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ. ಜೊತೆಗೆ ಸ್ಥಳೀಯ ಸಂಪ್ರದಾಯಗಳು, ಸಾಮಾಜಿಕ ಸಂಪ್ರದಾಯಗಳು ಮತ್ತು ಭೂಮಿಯ ಹಕ್ಕುಗಳನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಇಲ್ಲಿ 371A ಆರ್ಟಿಕಲ್ ಏನೈತಿ, ಈ ವಿಧಿ ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟದ. ನೆಕ್ಸ್ಟ್ 371B ಏನೈತಿ, ಇದು ಅಸ್ಸಾಮಕ್ಕೆ ಸಂಬಂಧಪಟ್ಟದಾಗಿದೆ. ಬಿ ಇದ್ದಿದ್ದ ಅಸ್ಸಾಮಕ್ಕೆ. ಆಪ್ಷನ್ ಎ ಅನ್ನೋದು ಇಲ್ಲಿ ಏನಾಗುತ್ತೆ, ಸಾರಿ 1 ಸೆಕೆಂಡ್, 371C ಅನ್ನೋದಿದು ಈ ಆರ್ಟಿಕಲ್ ಮಣಿಪುರಕ್ಕೆ ಸಂಬಂಧಪಟ್ಟದಾಗಿದೆ. ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 371A ಇದ್ದಿದ್ದ ನಾಗಾಲ್ಯಾಂಡ, 371B ಇದ್ದಿದ್ದ ಅಸ್ಸಾಮ, 371C ಇದ್ದಿದ್ದ ಮಣಿಪುರ, 371D ಇದ್ದಿದ್ದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಹಾಗೆ ಕರ್ನಾಟಕದ ಒಂದೈತಿ 371J ಅನ್ನೋದೇನೈತಿ, 371J ಅನ್ನೋದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನೈತಿ ಮೀಸಲಿಟ್ಟಾರು. ನೆಕ್ಸ್ಟ್, ಆಮ್ಲಜನಕ ಮತ್ತು ಜಲಜನಕದ ನೇರ ಸಂಯೋಜನೆಯಿಂದ ರಾಸಾಯನಿಕ ಶಕ್ತಿಯನ್ನು ದಹನವಿಲ್ಲದೆ ವಿದ್ಯುತ್ತಾಗಿ ಪರಿವರ್ತಿಸುವ ಎಲೆಕ್ಟ್ರೋಕೆಮಿಕಲ್ ಕೋಶವನ್ನು ಏನೆಂದು ಕರೆಯಲಾಗುತ್ತೆ ಅಂದರು. ಇಲ್ಲಿ ಇದನ್ನು ಫ್ಯೂಯಲ್ ಸೆಲ್ ಇಂಧನದ ಕೋಶ ಅಂತ ಇಲ್ಲಿ ಕರೀತಾರು. ನೆಕ್ಸ್ಟ್, ಕೆಳಗಳನ್ನು ಪರಿಗಣಿಸಿ ಅಂದರು. ಇಲ್ಲಿ ಕಬ್ಬಿಣ, ಸತು, ಮಾಲ್ಬಿಬಿಲ್ಡನ್, ಮೆಗ್ನೀಷಿಯಂ ಅಂತ ಕೊಟ್ಟರು. ಇಲ್ಲಿ
ಮ್ಯಾಂಗನೀಸ್ ಕಿಣ್ವದಲ್ಲಿ ಇರುವ ಲೋಹಗಳು ಯಾವತ್ತು ಕೇಳ್ಯಾರು? ಇಲ್ಲಿ ಕಬ್ಬಿಣ ಮತ್ತು ಮಾಲಿಬ್ಡಿನಮ್ ಅನ್ನೋದೇನೈತಿ ಇಲ್ಲಿ ಕರೆಕ್ಟ್ ಆಗುತ್ತೆ. 1 ಮತ್ತು 3 ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಬಹಳ ಮುಖ್ಯವಾದ ರಸಗೊಬ್ಬರವಾದ ಯೂರಿಯಾ ವಾಣಿಜ್ಯ ಉತ್ಪಾದನೆಯನ್ನು ಈ ಕೆಳಗಿನ ರಾಸಾಯನಿಕ ಕ್ರಿಯೆಯಿಂದ ಮಾಡಲಾಗುತ್ತೆ ಅಂದರು. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಲಿಕ್ವಿಡ್ ಅಮೋನಿಯಂದಿಂದ ಏನಾಗುತ್ತೆ ಇದನ್ನು ಮಾಡ್ತಾರು. ನೆಕ್ಸ್ಟ್, ಕೆಳಗಿನ ಯಾವ ಇಮ್ಯುನೋಗ್ಲೋಬ್ಯುಲಿನ್ ಇದೇ ಹಾಲಿನಲ್ಲಿ ಇರುತ್ತದೆ ಅಂದರು. ಇಲ್ಲಿ IgA ಅನ್ನೋದೇನೈತಿ ಇಲ್ಲಿ ಕರೆಕ್ಟ್ ಆಗುತ್ತೆ. IgM ಇರ್ತದೆ ಬಟ್ ಕಡಿಮೆ ಪ್ರಮಾಣದಲ್ಲಿ. ಬಟ್ ಇಲ್ಲಿ ಆಪ್ಷನ್ ಸಪ್ರೇಟ್ ಕೊಟ್ಟಿದ್ದಾಗಿ 90% ಇದು IgA ಅನ್ನೋದು ಇರ್ತದೆ. ನೆಕ್ಸ್ಟ್, ಸಾಬೂನು ತಯಾರಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ ಅಂದರು. ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಕೊಬ್ಬು ಮತ್ತು ಕಾಸ್ಟಿಕ್ ಸೋಡಾ ಕಚ್ಚಾ ವಸ್ತುಗಳು ಮತ್ತು ಗ್ಲಿಸರಾಲ್ ಉಪ ಉತ್ಪನ್ನಗಳಾಗಿವೆ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಕಪ್ಪು ಬಂಗಾರ ಅಥವಾ ತೇಲುವ ಬಂಗಾರ ಎಂದು ಕರೆಯಲ್ಪಡುವ ಎಂಬಸ್ ಗ್ರೀಸ್ ಕೆಳಗಿನ ಯಾವುದು ಅಂತ ಕೇಳ್ಯಾರು. ಇಲ್ಲಿ ಸ್ಟರ್ಮ್ ತಿಮಿಂಗ್ಲದ ವಾಂತಿ ಅಥವಾ ಬೂದಿ ಬಣ್ಣದ ತಿಮಿಂಗ್ಲದ ಕಕ್ಕಸ್ಸು ಅನ್ನೋದು ಇವು ಎರಡೂ ಕರೆಕ್ಟ್ ಆಗುತ್ತೆ. ನೀವು ಈ KPSC ಕಡೆಯಿಂದ ಕೀ ಆನ್ಸರ್ ಬಂದಾಗ ಇದು ಆನ್ಸರ್ ಗೊತ್ತಾಗುತ್ತೆ. ಇವು ಎರಡರಲ್ಲಿ ಒಂದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಯಾವ ದೇಶವು ಇತ್ತೀಚೆಗೆ ತಮ್ಮ ಡೀಸೆಲ್ ಪ್ಯಾಸೆಂಜರ್ ರೈಲನ್ನು ಹೈಡ್ರೋಜನ್ ಚಾಲಿತವಾಗಿ ಬದಲಾಯಿಸಿತು ಅನ್ನೋದು ಇಲ್ಲಿ ಜರ್ಮನಿ ಏನೈತಿ ಇದನ್ನು ಬದಲಾಯಿಸೈತಿ. ನೆಕ್ಸ್ಟ್, ಇದು ಮೆಂಟಲ್ ಅಬಿಲಿಟಿ ಕ್ವಶನ್ ಐತಿ. ನೆಕ್ಸ್ಟ್ 54ನೇದ ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ಬಿಟ್ನು. CRISPR ವಿಧಾನದಿಂದ ಏನೈತಿ ಇದನ್ನು ಮಾಡಲಾಗುತ್ತೆ. ವಿಧಾನ ತಂತ್ರಜ್ಞಾನ ಆಧರಿಸೈತಿ. ನೆಕ್ಸ್ಟ್, ಕಿಣ್ವದ ಅಕ್ಷಿಪಟಲದ ಯಾವ ಜೀವಕೋಶಗಳು ನಮಗೆ ಬಣ್ಣದ ವಸ್ತುಗಳನ್ನು ನೋಡಲು ಸಹಾಯಕವಾಗಿದೆ ಅನ್ನೋದು ಇಲ್ಲಿ ಕೋನಗಳು ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಯಾವ ವಿಟಮಿನ್ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗಿದೆ ಅಂತ ಕೇಳಾರು. ಇಲ್ಲಿ ವಿಟಮಿನ್ K ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಪ್ರಾಣಿಗಳಲ್ಲಿ ಕೊಬ್ಬು ಶೇಖರಣೆ ಆಗುವ ಅಂಗಾಂಶ ಯಾವುದು ಅಂತ ಕೇಳಾರು. ಇಲ್ಲಿ ಅಡಿಪೋಸ್ ಅಂಗಾಂಶ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಕೆಳಗಿನಲ್ಲಿ ಯಾವುದರಲ್ಲಿ ಸ್ಟಾರ್ಚ್ ಅಥವಾ ಶರ್ಕರ ರಿಷ್ಟಿಪಿಷ್ಟ ಇರುವುದಿಲ್ಲ ಅಂದರು. ಇಲ್ಲಿ ಹತ್ತಿ ಒಳಗೆ ಏನಾಗುತ್ತೆ ಇದು ಸ್ಟಾರ್ಚ್ ಇರುವುದಿಲ್ಲ. ನೆಕ್ಸ್ಟ್, ಅಭಿವೃದ್ಧಿಯನ್ನು ಮಾಪನ ಮಾಡಲು GDPಯು ಒಂದು ತುಂಬ ಒಳ್ಳೆಯ ಗುರುತುಗಾರವಲ್ಲವೇಕೆ ಅಂತ ಕೇಳ್ಯಾರು. ಸೊ ಇಲ್ಲಿ ಆಪ್ಷನ್ D ಒಂದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗೋದಿಲ್ಲ. ಇದು ಅಭಿವೃದ್ಧಿಯ ಒಂದು ಭೌತವಾದದ ವಿಧಾನವಾಗಿದೆ ಅನ್ನೋದು ಇದೇನಾಗುತ್ತೆ ತಪ್ಪಾಗುತ್ತೆ. ಇವು ಮೂರು ಏನೈತಿವ ಕರೆಕ್ಟ್ ಅದಾವು. ಸೊ ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಸಾರ್ವಜನಿಕ ಸಾಲದ ಪ್ರಸ್ತುತ ಸ್ಥಾನಮಾನ ಕೇಳ್ಯಾರು. ಇಲ್ಲೂ ABC ಕರೆಕ್ಟ್ ಆಗುತ್ತೆ. ಇದು 5%ಗಿಂತ ಜಾಸ್ತಿ ಅದ. ಇಲ್ಲಿ 5% ಅಧಿಕ ಬಡ್ಡಿ ಅಷ್ಟು ಅಧಿಕ. ಸೊ ಇಲ್ಲಿ ಎಲ್ಲವೂ ಸರಿಯಾಗಿದೆ. ಇದು ಅಧಿಕ ಕರೆಕ್ಟ್ ಅದ. 5%ಗಿಂತನೂ ಜಾಸ್ತಿ ಅದ ಇಲ್ಲಿ. ಸೊ ಈ ಮೇಲಿನ ಎಲ್ಲವೂ ಏನಾಗಿದೆ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದರು. ಇಲ್ಲಿ IMF 2024ರಲ್ಲಿ ವಿಶ್ವ ಆರ್ಥಿಕ ಬೆಳವಣಿಗೆ -5% ಮುಂದಾಜು ಮಾಡಿದೆ ಅಂದರು. 5% ಇಲ್ಲ 3.2% ಮುಂದಾಗ್ಬೋದು ಅಂತ ಅಂದಾಜು ಆಗಿದೆ. ಇಲ್ಲಿ 2024 ಮತ್ತು 2025ರಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯು -6.5% ಆಗುವುದೆಂದು ಊಹಿಸಲಾಗಿದೆ. ಏನಾಗುತ್ತೆ ಇದು ಕರೆಕ್ಟ್ ಆಗಿದೆ. ಇಲ್ಲಿ ಆಪ್ಷನ್ 2 ಮಾತ್ರ ಏನಾಗುತ್ತೆ ಇದು ಕರೆಕ್ಟ್
ಆಗುತ್ತೆ. ಸೊ ಇಲ್ಲಿಗೆ ಇಷ್ಟಿಗೆ ಬಿಡ್ತಾನು, ಉಳಿದಿದ್ದು ನೆಕ್ಸ್ಟ್ ಪಾರ್ಟ್ ಒಳಗೆ ಹೇಳ್ತೀನಿ.